ಹಾಯ್ ಫ್ರೆಂಡ್ಸ್, SLN ಲೇಡೀಸ್ ಟೈಲರ್ಗೆ ಸ್ವಾಗತ. ನನ್ನ ಹೆಸರು ಶಿವಮ್ಮ ಅಂತ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೆಮ್ಮಿಂಗು ಮತ್ತು ಕಾಜೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಹೆಮ್ಮಿಂಗ್ ಕಾಜೆ ಮಾಡೋಕ್ಕೆ ಫಸ್ಟು ಕಾಟನ್ ಬಟ್ಟೆ ಬೇಕು. ಈ ಥರ ಕಾಟನ್ ಬಟ್ಟೆ ತೊಗೊಳ್ಳಿ. ಪ್ರಾಕ್ಟೀಸಿಗೆ ನೀವು ಡೈರೆಕ್ಟಾಗಿ ಬ್ಲೌಸಿಗೆ ಹಾಕಕ್ಕೆ ಹೋದರೆ, ಬ್ಲೌಸ್ಗೆ ಡ್ರೆಸ್ಗೆ ಹಾಕಕ್ಕೆ ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಸೊ ಪ್ರಾಕ್ಟೀಸಿಗೋಸ್ಕರ ಈ ಥರ ಬಟ್ಟೆ ತೊಗೊಳ್ಳಿ, ಕಾಟನ್ ಕ್ಲಾತ್ ತೊಗೊಳ್ಳಿ, ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಒಂದೇ ಫೋಲ್ಡ್ ಮಾಡಬೇಡಿ, ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಫಸ್ಟು ಹೆಮ್ಮಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಹೆಮ್ಮಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟು ಇದರಲ್ಲಿ ಸ್ವಲ್ಪ ನಾಟ್ ಹಾಕೋಬೇಕು, ಎಂಡಿಂಗ್ ನಾಟ್ ಹಾಕೋಬೇಕು. ಆಮೇಲೆ ಡಬಲ್ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ಈ ಥರ ಇಟ್ಕೊಂಡು ಹೆಮ್ಮಿಂಗ್ ಮಾಡಬೇಕು. ಈ ಥರ ನೆಕ್ಸ್ಟು ಸ್ವಲ್ಪ ತಗೊಳ್ಳಿ, ಥ್ರೆಡ್ಡು ಈ ಥರ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇನ್ನೊಂದು ನೋಡಿ, ನನ್ನ ಕೈ ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಮತ್ತು ಇದು ಇಲ್ಲಿ ಟೈಟಾಗಿ ಇಟ್ಕೊಂಡಿದೆ, ಮತ್ತು ಇಲ್ಲಿ ಈ ಸೈಡ್ ಟೈಟ್ ಇಡ್ತಿದೆ. ಈ ಬೆಟ್ಟು ಬಂದು ನೋಡಿ, ಒಂದು ನಿಮಿಷ, ಈ ಬೆಟ್ಟು ಬಂದು ಕೆಳಗಡೆ ಬ್ಯಾಲೆನ್ಸಿಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇಲ್ಲಿ ಇವೆರಡು ಇಲ್ಲಿ, ಈ ಮಧ್ಯದ ಬೆಳೆ ಬಂದು ಇಲ್ಲಿ ಬ್ಯಾಲೆನ್ಸ್ ತಗೊಳ್ಳಿ, ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ಆ ಥರ ಈ ಥರ ನೀಟಾಗಿ ಟ್ರಿಕ್ ಯೂಸ್ ಮಾಡಿದ್ರೆ ಹೆಮ್ಮಿಂಗು ನೀಟಾಗಿ ಬರುತ್ತೆ. ನೋಡಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಹತ್ರ ಇಟ್ಕೊಳ್ಳಿ. ನಿಮಗೆ ಇಷ್ಟ ಹತ್ರ ಬೇಕಾ ಇಟ್ಕೊಳ್ಳಿ, ಇಷ್ಟ ಹತ್ರ ಬೇಕಾದರೂ ಇಟ್ಕೊಳ್ಳಿ. ಓಕೆ, ನಾನು ಇಷ್ಟ ಹತ್ರ ಇಟ್ಕೊಂಡಿದ್ದೀನಿ. ನೋಡಿ, ಈ ಬೆಟ್ಟು ಬ್ಯಾಲೆನ್ಸ್ ತಗೋತಾ ಇದ್ದೀನಿ. ನೋಡಿ ಈ ಥರ ಮತ್ತೆ ಸ್ವಲ್ಪ ಈ ಥರ ಸರಿಸ್ಕೊಂಡು ಇದೊಂದೇ ಬೆಟ್ಟು ಬ್ಯಾಲೆನ್ಸ್ ತೊಗೋಬೇಕು ನೀವು. ನೋಡಿ, ಈ ಬೆಟ್ಟಿಂದ ಹೆಮ್ಮಿಂಗ್ ಮಾಡಬೇಕು. ಟೈಟ್ ಇರುತ್ತೆ, ಟೈಟ್ ಇದ್ದಾಗ ಹೆಮ್ಮಿಂಗ್ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆ, ಸ್ವಲ್ಪ ತೊಗೋಬೇಕು. ಈ ಥ್ರೆಡ್ಡಿಂದ ಒಂದೆರಡು ಎಳೆವಷ್ಟಷ್ಟೇ ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ಸ್ವಲ್ಪ. ಓಕೆ ಫ್ರೆಂಡ್ಸ್, ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಡೈಲಿ ಕ್ಲಾಸ್ ಮಾಡ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡಿ. ಈ ಥರ ಹೆಮ್ಮಿಂಗ್ ಮಾಡೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ವಲ್ಪ ಒಂದೆರಡು ಥ್ರೆಡ್ ಅಷ್ಟು ತೊಗೊಂಡ್ರೆ ಹೆಮ್ಮಿಂಗ್ ನೀಟಾಗಿ ಬರುತ್ತೆ. ಓಕೆ, ಯಾವಾಗಲೂ ಈ ಬೆಟ್ಟು ಕೆಳಗಡೆನೇ ಇರಬೇಕು. ಈ ಬಟ್ಟೆ ಕೆಳಗಡೆ ನಾವು ಎಲ್ಲಿ ಸೂಜಿ ಈ ಥರ ಒಳಗಡೆ ಹಾಕ್ತೀವೋ ಆವಾಗ ನಮಗೆ ಈ ಬೆಟ್ಟು ಬ್ಯಾಲೆನ್ಸ್ ಕೊಡಬೇಕು. ನೋಡಿ, ಈ ಬೆಟ್ಟು ಎರಡು ಬ್ಯಾಲೆನ್ಸಲ್ಲಿ ಈ ಕಡೆ ಇಟ್ಕೊಂಡಿದೆ, ಈ ಬೆಟ್ಟು ಈ ಕಡೆ ಇಟ್ಕೊಂಡಿದೆ. ಈ ಥರ ಎಳಿಬೇಕು. ಈ ಥರ ಮಾಡೋಕ್ಕೆ ಹೋಗ್ಬಾರ್ದು, ಇದು ರಾಂಗ್. ಈ ಥರ ಮಾಡೋಕ್ಕೆ ಹೋದಾಗ ಏನು ಮಾಡುತ್ತೆ, ರಿಂಕಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಥರ ಸ್ಟ್ರೈಟಾಗಿ ಇಟ್ಕೊಂಡು ಹೆಮ್ಮಿಂಗ್ ಮಾಡಬೇಕು. ಓಕೆ, ನೋಡಿ ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಓಕೆ ಫ್ರೆಂಡ್, ಈಗ ನಿಮಗೆ ನಾಟ್ ಹೆಮ್ಮಿಂಗ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೇಮ್ ಅದೇ ಥರ ಅವಾಗ ತೋರಿಸ್ಕೊಟ್ನಲ್ಲ, ಅದೇ ಥರ ಹೆಮ್ಮಿಂಗು ಅದೇ ಥರ ತೊಗೊಂಡು ದಾರ ಈ ಥರ ನಾಟ್ ಹಾಕಿ. ಓಕೆ, ಈ ಥರ ಹೇಳ್ಕೊಳ್ಳಿ. ಈ ಕಡೆ ನೋಡಿ, ಇಲ್ಲಿ ರೈಟಿಂದ ಈ ಥರ ಹಾಕ್ಕೊಳ್ಳಿ. ನಾಟು ಬೀಳುತ್ತೆ, ಸ್ವಲ್ಪ ಟೈಟಾಗಿ ಹೇಳಿರಿ. ಫಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಲೂಸ್ ಬರುತ್ತೆ, ಒಂದೆರಡು ಟೈಮ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್, ನೀಟಾಗಿ ಬರುತ್ತೆ. ನೋಡಿ, ಈ ಥರ ನಾಟ್ ಹೆಮ್ಮಿಂಗ್ ಹಾಕ್ಕೊಳ್ಳಿ. ಓಕೆ, ಇದು ಸ್ಯಾರಿ ಫಾಲಿಗೆ ಹಾಕ್ಕೋಬೇಕು. ಈ ಫಾಲಿಗೆ ಹಾಕೋದ್ರಿಂದ ಚೆನ್ನಾಗಿ ಯೂಸ್ ಆಗುತ್ತೆ. ಈಗ ನೋಡಿ, ಈ ಥರ ಹೆಮ್ಮಿಂಗ್ ಏನಾದರೂ ಹಾಕಿದ್ರೆ ಇಲ್ಲಿ ಒಂದು ನಾಟ್ ಇದೆ, ಈ ನಾಟ್ ಹಾಕಿರೋದೇನಾದರೂ ಕಟ್ ಮಾಡಿಬಿಟ್ವಿ ಫುಲ್ಲು ಹೋಗ್ಬಿಡುತ್ತೆ. ಸೊ ನೀವು ಈ ನಾಟ್ ಹೆಮ್ಮಿಂಗ್ ಹಾಕೋದ್ರಿಂದ ನೋಡಿ
ಇಲ್ಲಿ ಕಟ್ಟಾದರೂ ಇಲ್ಲಿ ಕಟ್ಟಾಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಯಾಕೆಂದರೆ ಇಲ್ಲಿ ನಾಟಿರುತ್ತೆ, ನಾವು ನಾಟ್ ಹಾಕಿರ್ತೀವಿ, ಸೊ ಹೋಗೋ ಚಾನ್ಸಸ್ ಇರಲ್ಲ, ಅದಕ್ಕೋಸ್ಕರ. ಓಕೆ ನೋಡಿ, ಥ್ರೆಡ್ಡು ಈ ಕಡೆಯಿಂದ ರೈಟಿಂದ ಲೆಫ್ಟಿಗೆ ಹೇಳ್ಕೊಳ್ಳಿ. ಓಕೆ, ಈ ಥರ ನಾಟ್ ಹೇಳ್ಕೊಳ್ಳಿ. ನೋಡಿ, ಎಮ್ಮಿಂಗು ಈ ಥರ ಬರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ರಿಂಗ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹಾಕ್ತೀವಲ್ಲ, ಅದಕ್ಕೆ ರಿಂಗ್ ಕಲಿಸ್ಕೊಡ್ತೀನಿ. ನಿಮಗೆ ಫಸ್ಟು ಎಲ್ಲ ಹಾಕ್ಬೇಕಲ್ಲಿ ಸ್ವಲ್ಪ ಎಷ್ಟಕ್ಕೆ ಬೇಕಷ್ಟು ಈ ಥರ ಮಾರ್ಕರಲ್ಲಿ ಲೈನ್ ಹಾಕ್ಕೊಳ್ಳಿ. ನೀವು ಡೈರೆಕ್ಟಾಗಿ ಸುಮ್ಮನೆ ಬಟ್ಟೆಗೆ ಹಾಕೋಕ್ಕೆ ಹೋಗ್ಬಿಟ್ರೆ ಒಂದೊಂದು ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಲೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಯಾವ ಹಾಯ್ ಫ್ರೆಂಡ್ಸ್, ಇವತ್ತು ರಿಂಗ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಹಾಕ್ತೀವಲ್ಲ, ಅದಕ್ಕೆ ರಿಂಗ್ ಕಲಿಸ್ಕೊಡ್ತೀನಿ. ನಿಮಗೆ ಫಸ್ಟು ಎಲ್ಲ ಹಾಕ್ಬೇಕಲ್ಲಿ ಸ್ವಲ್ಪ ಎಷ್ಟಕ್ಕೆ ಬೇಕಷ್ಟು ಈ ಥರ ಮಾರ್ಕರಲ್ಲಿ ಲೈನ್ ಹಾಕ್ಕೊಳ್ಳಿ. ನೀವು ಡೈರೆಕ್ಟಾಗಿ ಸುಮ್ಮನೆ ಬಟ್ಟೆಗೆ ಹಾಕೋಕ್ಕೆ ಹೋಗ್ಬಿಟ್ರೆ ಒಂದೊಂದು ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ, ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ಲೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿಂದ
ಈ ಥರ ಒಳಗಡೆಯಿಂದ ತೆಗೀರಿ ನೋಡಿ, ಇಲ್ಲಿಂದ ತಗೊಂಡು ಈ ಥರ ಇದನ್ನು ದಾರ ನಮ್ಮ ಆಪೋಸಿಟ್ಟು ಈ ಥರ ಆಪೋಸಿಟ್ ಬರೋ ಥರ ದಾರ ಇಟ್ಕೊಳ್ಳಿ. ನೋಡಿ ನಾವು ಕೂತಿದ್ದೀವಲ್ಲ ಅದ್ರ ಆಪೋಸಿಟ್ ಥ್ರೆಡ್ ಇರಬೇಕು. ಆಮೇಲೆ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಈ ಮಾರ್ಕಿಂದ ಇಲ್ಲಿಗೆ ತಗೋಬೇಕು ನೀಡ್ಲು. ನೋಡಿ ಫ್ರೆಂಡ್, ಇನ್ನೊಂದು ಇಲ್ಲಿ ನಾವು ಒಳಗಡೆಯಿಂದ ಹಾಕ್ಕೊಂಡಿಲ್ಲ, ಈ ಬಟ್ಟೆ ಮಧ್ಯದಲ್ಲಿ ಹಾಕಿದ್ದೀವಿ. ಓಕೆ, ನೋಡಿ ಇದನ್ನು ಈ ಥರ ಇಳ್ಕೋಬೇಕು ಒಂದು 2 ಟೈಮ್ಸ್. ಮತ್ತು ನೀಟಾಗಿ ನೋಡ್ಕೊಳ್ಳಿ, ಥ್ರೆಡ್ಡು ನಮ್ಮ ಆಪೋಸಿಟ್ ಇರಬೇಕು. ಓಕೆ, ಸ್ವಲ್ಪ ಈ ಥರ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಈ ಥರ ತಗೋಬೇಕು. ನೋಡಿ ಎಲ್ಲಿ ತೆಗೆದಿರ್ತೀವೋ ಅಲ್ಲಿ ತಗೋಬೇಕು. ನೋಡಿ ಹಿಂದ್ಗಡೆ ಥ್ರೆಡ್ ಬಂದಿಲ್ಲ, ಸೊ ಬಟ್ಟೆ ಮಧ್ಯದಲ್ಲಿ ನಾವು ತಗೋಬೇಕು. ನೋಡಿ ಈ ಥರ. ನೆಕ್ಸ್ಟು ಈಗ ನಾಟ್ ಸ್ಟಾರ್ಟ್ ಮಾಡಬೇಕು. ಈ ಥರ ಮಾಡಿಕೊಂಡು ಇದನ್ನು ನೋಡಿ ಈ ಥರ ನಾಟ್ ಹಾಕಿ ಎಳ್ಕೊಳ್ಳಿ. ಈ ಥರ ಎಳ್ಕೊಳ್ಳಿ. ಇದು ಹಾಕ್ಬಿಡಿ ಫ್ರೆಂಡ್ಸ್, ನಾಟ್ ನೀಟಾಗಿ ಬರಲ್ಲ. ಈ ಸೂಜಿ ಹಿಂದ್ಗಡೆ ಇದೆಯಲ್ಲ, ಇದರಿಂದ ಇದಕ್ಕೆ ಹಾಕಿ, ಚೈನು ನಿಮಗೆ ನೀಟಾಗಿ ಕಾಣಿಸುತ್ತೆ. ನೋಡಿ ನೀಡ್ಲು ಹಿಂದ್ಗಡೆ ಹಾಕಿದ್ರೆ ಚೈನ್ ನಿಮಗೆ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ. ಓಕೆ, ಫುಲ್ ಇದು ಎಲ್ಲಿವರೆಗೂ ಎಂಡ್ ಆಗುತ್ತೋ ಅಲ್ಲಿವರೆಗೂ ಕಂಪ್ಲೀಟ್ ಮಾಡಬೇಕು ರಿಂಗ್. ಫ್ರೆಂಡ್ಸ್, ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡ್ಕೊಳ್ಳಿ. ಈ ಥರ ನಾಟ್ ಹೇಳ್ಕೋಬೇಕು. ಲಾಸ್ಟಿಗೆ ಈ ಥರ ಹೇಳ್ಕೊಂಡು ಇದು ಒಳಗಡೆ ಹಾಕಬೇಕು. ನೋಡಿ ಎಂಡಿಂಗು ಒಳಗಡೆ ಹಾಕೋಬೇಕು. ಥ್ರೆಡ್ ಒಳಗಡೆ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಕ್ಲಾತ್ ತಗೊಂಡು ನಾಟ್ ಹಾಕೋಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ರಿಂಗು. ನೋಡಿ ಓಕೆ ಫ್ರೆಂಡ್, ಈಗ ಹುಕ್ಸ್ ಹಾಕೋದು ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಹುಕ್ಸು ಈ ಥರ ಇಟ್ಕೊಳ್ಳಿ. ನೋಡಿ ಈ ಬೆಟ್ಟಲ್ಲಿ ಬ್ಯಾಲೆನ್ಸ್ ತೊಗೊಳ್ಳಿ, 2 ಬೆಟ್ಟಲ್ಲಿ ಈ ಥರ ಇಟ್ಕೊಂಡು ಟೈಟಾಗಿ ಇಟ್ಕೊಳ್ಳಿ. ಹುಕ್ಸು ಸ್ವಲ್ಪ ಜಾರುತ್ತೆ, ನೋಡ್ಕೊಂಡು ತಗೊಳ್ಳಿ. ನೋಡಿ ಸ್ವಲ್ಪ ಅದ್ರ ಒಳಗಡೆ ಸ್ವಲ್ಪ ಬಟ್ಟೆ ತಗೊಳ್ಳಿ, ಈ ಥರ ನಾಟ್ ಹಾಕಿ ಈ ಥರ ಮತ್ತೆ ಇಲ್ಲಿ ತಗೊಂಡು ಆಗಲೇ ಚೈನ್ ಹಾಕಿದ್ರಲ್ಲ ಎಮ್ಮಿಂಗು, ಅದೇ ಥರ ಇಳ್ಕೊಳ್ಳಿ. ಓಕೆ, ಈ ಥರ ಕ್ಲಾತ್ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಬಟ್ಟೆಗೆ ಸ್ವಲ್ಪ ಕ್ಲಾತ್ ತಗೊಳ್ಳಿ. ಈ ಥರ ಚೈನ್ ಹಾಕಿ ನೋಡಿ, ಈ ಥರ ಚೈನ್ ಬರಬೇಕು. ಒಂದು 5 and 6 ಹಾಕಿ ಸಾಕು. ಚೈನು ನೀಟಾಗಿ ಕೂರಬೇಕು. ನೋಡಿ ಚೈನ್ ಬಟ್ಟೆನ ಸ್ವಲ್ಪ ತೊಗೊಂಡು ನೆಕ್ಸ್ಟು ಟರ್ನ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಕ್ಲಾತ್ ತೊಗೊಳ್ಳಿ, ಸ್ವಲ್ಪ ತೊಗೊಳ್ಳಿ.
ಓಕೆ ಫ್ರೆಂಡ್ಸ್, ದಾರ ಕಮ್ಮಿ ತಗೊಳ್ಳಿ, ಇವತ್ತು ಬೇಸಿಕ್ ಕ್ಲಾಸ್ ಮುಗೀತು. ಚಾನ್ಸಸ್ ಇರುತ್ತೆ. ನಾಳೆಯಿಂದ ನಿಮಗೆ ಮಿಷಿನ್ನು ದಾರ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದ್ದಾಗ ಓಕೆ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಹೇಳಿದ್ರೆ ಅದು ನಿಮಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಚೈನ್